ತೈಲ ಮಿತ ಬಳಕೆಗೆ ಕರೆ ಬೆನ್ನಲ್ಲೇ ಮೋದಿಯವರು ಮಹತ್ವದ ಹೆಜ್ಜೆಯನ್ನ ಇರಿಸಿದ್ದಾರೆ. ಎಸ್ಪಿಜಿ ಭದ್ರತಾ ವಾಹನಗಳ ಸಂಖ್ಯೆ ಕಡಿತಕ್ಕೆ ಮೋದಿಯವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಭದ್ರತೆಗೆ ಎಲೆಕ್ಟ್ರಿಕ್ ವಾಹನಗಳನ್ನು ಬಳಸುವಂತೆ ಆದೇಶಿಸಲಾಗಿದೆ. ತೈಲ ವಾಹನಗಳನ್ನ ಅಂದ್ರೆ ಪೆಟ್ರೋಲ್ ಡೀಸೆಲ್ ವಾಹನಗಳನ್ನ ಭದ್ರತೆಗೆ ಬಳಸಬೇಡಿ ಅಂತ ಹೇಳಿ ಮೋದಿಯವರಿಂದ ಸೂಚನೆ. ಪೆಟ್ರೋಲ್ ಡೀಸೆಲ್ ಮಿತ ಬಳಕೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಕರೆ ಕೊಟ್ಟಿದ್ರು. ಎಲೆಕ್ಟ್ರಿಕ್ ವಾಹನಗಳಿಗೆ ಹೆಚ್ಚು ಒತ್ತು ಕೊಡಿ ಅಂತ ಹೇಳಿದ್ರು. ಸಾರ್ವಜನಿಕ ವಾಹನಗಳನ್ನ ಜಾಸ್ತಿ ಬಳಸಿ ಅಂತ ಹೇಳಿದ್ರು. ಈ ಮಾತುಗಳ ಬೆನ್ನಲ್ಲೇ ಇದೀಗ ಮಹತ್ವದ ಹೆಜ್ಜೆಯನ್ನ ಇರಿಸಿದ್ದಾರೆ. ತಮ್ಮ ಭದ್ರತೆಯ ಪಡೆಯಲ್ಲೇ ಒಂದು ಮಹತ್ವದ ಬದಲಾವಣೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಕರೆಯನ್ನ ಕೊಟ್ಟಿದ್ದಾರೆ. ಪ್ರಧಾನಿ ಕಚೇರಿ ಮೂಲಗಳಿಂದ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. ಎಸ್ಪಿಜಿ ಭದ್ರತಾ ವಾಹನಗಳ ಸಂಖ್ಯೆಯನ್ನ ಕಡಿಮೆ ಮಾಡಿಕೊಂಡಿದ್ದಾರೆ. ಅಂದರೆ ಭದ್ರತೆಗೋಸ್ಕರ ನಿಯೋಜನೆಗೊಳ್ಳುತ್ತಿದ್ದ ವಾಹನಗಳ ಸಂಖ್ಯೆಯೂ ಕೂಡ ಕಮ್ಮಿ ಆಗುತ್ತೆ. ಅದರ ಜೊತೆಗೆ ತೈಲ ವಾಹನಗಳನ್ನು, ಪೆಟ್ರೋಲ್ ಡೀಸೆಲ್ ಬಳಕೆಯ ವಾಹನಗಳನ್ನು ಬಳಸದೆ ಎಲೆಕ್ಟ್ರಿಕ್ ವಾಹನಗಳನ್ನೇ ಭದ್ರತೆಯ ಕಾರಣಕ್ಕೂ ಕೂಡ ಉಪಯೋಗಿಸಿ ಅಂತ ಹೇಳಿ ಸೂಚಿಸಿದ್ದಾರೆ. ಕೇಂದ್ರ ಸಚಿವರು ಪೆಟ್ರೋಲ್ ಡೀಸೆಲ್ ವಾಹನ ಬಳಸದಂತೆ ಕರೆ. ಸಂಪುಟ ಸಚಿವರಿಗೆ ಕರೆ ನೀಡಿದ ಪ್ರಧಾನಿ ನರೇಂದ್ರ ಮೋದಿ ಎಲೆಕ್ಟ್ರಿಕ್ ವಾಹನಗಳನ್ನು ಹೆಚ್ಚು ಬಳಸುವಂತೆ ಮೋದಿಯವರು ಸೂಚನೆಯನ್ನ ನೀಡಿದ್ದಾರೆ. ಎನ್ಡಿಎ ಆಡಳಿತವಿರುವಂತಹ ರಾಜ್ಯದ ಸಿಎಂಗಳಿಗೂ ಕೂಡ ಸೂಚನೆ ಹೋಗಿದೆ. ತೈಲ ವಾಹನಗಳನ್ನು ಬಿಟ್ಟು ಎಲೆಕ್ಟ್ರಿಕ್ ವಾಹನಗಳನ್ನು ಬಳಸಿ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿಯವರು ಕರೆಯನ್ನ ಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಮುನ್ನೆ ಮಾತನಾಡಬೇಕಿದ್ರೆ ಹೇಳಿದ್ರು, ಎಲೆಕ್ಟ್ರಿಕ್ ವಾಹನಗಳನ್ನು ಹೆಚ್ಚಾಗಿ ಬಳಸಿ ಅಂತ ಹೇಳಿ. ಅದರ ಬೆನ್ನಲ್ಲೇ ಇದೀಗ ಅದನ್ನು ಚಾಲ್ತಿಗೆ ತರುವ ನಿಟ್ಟಿನಲ್ಲಿ ಒಂದಷ್ಟು ಮಹತ್ತರ ಬದಲಾವಣೆಗಳನ್ನು ಮಾಡಿಕೊಳ್ಳಲಾಗ್ತಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಪೆಟ್ರೋಲ್ ಡೀಸೆಲ್ ವಿಚಾರವಾಗಿ ಮೋದಿಯವರು ಹೇಳಿದಂತಹ ಮಾತು ದೇಶಾದ್ಯಂತ ಹಲ್ಚಲ್ ಸೃಷ್ಟಿಸಿತ್ತು. ವಿಪಕ್ಷಗಳು ಅದನ್ನು ಟೀಕೆ ಮಾಡ್ತಾ ಇದ್ವು. ಇದೀಗ ಅದನ್ನು ಜಾರಿಗೆ ತರುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಮಹತ್ವದ ಹೆಜ್ಜೆ ಇರಿಸಿದ್ದಾರೆ. ತಮ್ಮ ಭದ್ರತಾ ಪಡೆಯಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಹಾಗೆಯೇ ಎನ್ಡಿಎ ಆಡಳಿತವಿರುವಂತಹ ರಾಜ್ಯಗಳಿಗೂ ಕೂಡ ಸೂಚನೆ ಹೋಗಿದೆ. ಅಂದ್ರೆ ಏನ ಹೇಳಕ್ಕೆ ಹೊರಟಿದ್ದಾರೆ? ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ತುಂಬಾ ಕ್ಲಿಷ್ಟ ಆಗುತ್ತಾ ಹೇಗೆ ಅಂತ ಹರೀಶ್? ಮಧು, ಪ್ರಧಾನಿ ನರೇಂದ್ರ ಮೋದಿ ಅವರು 2 ದಿವಸಗಳ ಹಿಂದೆ ಒಂದು ಮಹತ್ವದ ಸಂದೇಶವನ್ನ ಕೊಟ್ಟಿದ್ರು. ಬಹುಮುಖ್ಯವಾಗಿ ಭಾರತ ತನ್ನ ಬಹುಪಾಲು ಚಿನ್ನವನ್ನ ವಿದೇಶಗಳಿಂದ ಆಮದು ಮಾಡ್ಕೊಳ್ತಿದೆ, ಮತ್ತೆ ಕಚ್ಚಾ ತೈಲವನ್ನು ಕೂಡ ವಿದೇಶಗಳಿಂದ ಆಮದು ಮಾಡ್ಕೊಳ್ತಾ ಇರುವಂತಹದ್ದು. ಹೀಗಾಗಿ ಚಿನ್ನವನ್ನ ಖರೀದಿ ಮಾಡುವಂತದನ್ನ 1 ವರ್ಷಗಳ ಕಾಲ ಮುಂದೂಡಿ ಅಥವಾ ಖರೀದಿ ಮಾಡಬೇಡಿ ಅನ್ನುವಂಥದ್ದು. ಜೊತೆಗೆ ಕಚ್ಚಾ ತೈಲ ನಾವು ಹೊರಗಡೆಯಿಂದ ಆಮದು ಮಾಡ್ಕೊಳ್ಳೋದ್ರಿಂದ ಇಂಧನವನ್ನ ಕಡಿಮೆ ಬಳಕೆ ಮಾಡಿ, ಮತ್ತೆ ಅಡಿಗೆ ಆಯಿಲ್ ಅನ್ನು ಕೂಡ ಕಡಿಮೆ ಮಾಡಿ ಅನ್ನುವಂಥದ್ದು ಹೇಳಿದ್ರು. ಅಂದ್ರೆ ವಿದೇಶದಿಂದ ಯಾವ್ಯಾವನ್ನೆಲ್ಲ ಆಮದು ಮಾಡ್ಕೊಳ್ತೀವಿ, ಡಾಲರ್ ಅನ್ನ ಕೊಂಡ್ಕೊಂಡು ಖರೀದಿ ಮಾಡ್ತೀವಿ, ಇದನ್ನ ಕಡಿಮೆ ಮಾಡಬೇಕು ಅನ್ನುವಂತಹ ಒಂದಷ್ಟು ಸಲಹೆ ಸೂಚನೆಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ರು. ಈಗ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಸಲಹೆಯನ್ನು ಕೊಟ್ಟಿದ್ರು, ತಮ್ಮ ಇದರಲ್ಲೇ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕೆ ಅವರು ಈಗ ಮುಂದಾಗಿರುವಂತಹದ್ದು. ಹೀಗಾಗಿ ನರೇಂದ್ರ ಮೋದಿ ಅವರು ಒಂದು ಮಹತ್ವದ ತೀರ್ಮಾನವನ್ನ ಕೈಗೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಹು ಮುಖ್ಯವಾಗಿ ಅವರ ಬೆಂಗಾವಲು ಪಡೆ ಏನಿದೆ, ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತಂದ್ರೆ ಅವರಿಗೆ ಹೆಚ್ಚಿನ ಬೆಂಗಾವಲು ಪಡೆ ಇರುತ್ತೆ. ತಮ್ಮ ಬೆಂಗಾವಲು ಪಡೆಯ ಸಂಚಾರದ ವೇಳೆ ಏನಿರುತ್ತೆ 50% ಕಡಿತಗೊಳ್ಳುವಂತೆ ಆದೇಶ ಮಾಡಿದ್ದಾರೆ ಅನ್ನುವಂತಹದ್ದು. ಸರ್ಕಾರದ ವೆಚ್ಚವನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಈ ಅಸ್ಟರಿಟಿ ಪುಷ್ ಅಂತ ಇದನ್ನು ಕರೀತಾರೆ, ಅಂದ್ರೆ ಮಿತವ್ಯಯದ ಕ್ರಮಗಳನ್ನು ತೆಗೆದುಕೊಳ್ಳುವಂತಹದ್ದು. ಹೀಗಾಗಿ ಈ ತರದ ಒಂದು ಆದೇಶವನ್ನ ಈಗ ಪ್ರಧಾನಿ ಕಚೇರಿ ಮಾಡಿದೆ. ಜೊತೆಗೆ ಇಂಧನ ಉಳಿತಾಯ ಮತ್ತು ಪರಿಸರ ಮಾಲಿನ್ಯ ತಡೆಗಟ್ಟುವ ನಿಟ್ಟಿನಲ್ಲೂ ಕೂಡ ಬೆಂಗಾವಲು ಪಡೆಯಲ್ಲಿ ಹೆಚ್ಚು ಎಲೆಕ್ಟ್ರಿಕ್ ವಾಹನಗಳನ್ನ ಬಳಸಬೇಕು ಅನ್ನುವಂತಹದನ್ನ ಪ್ರಧಾನಿ ಕಾರ್ಯಾಲಯ ಈಗ ಸೂಚನೆಯನ್ನ ಕೊಟ್ಟಿರುವಂತಹದ್ದು. ಮತ್ತೆ ಬೆಂಗಾವಲು ಪಡೆ ಗಾತ್ರ ಕಿರಿದಾಗಿರ್ಬೇಕು, ಸಂಚಾರದ ವೇಳೆ ರಸ್ತೆಗಳಲ್ಲಿ ಉಂಟಾಗುವ ದಟ್ಟಣೆಯನ್ನು ಕಡಿಮೆ ಮಾಡುವ ದೃಷ್ಟಿಯಿಂದಲೂ ಕೂಡ ಇದು ಸಹಾಯಕ್ಕೆ ಆಗುತ್ತೆ ಅನ್ನುವಂಥದ್ದು. ಬರೀ ಇಷ್ಟೇ ಅಲ್ಲ, ಪ್ರಧಾನಿ ನರೇಂದ್ರ ಮೋದಿ ಅವರು ಎನ್ಡಿಎ ರಾಜ್ಯಗಳಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೂ ಮತ್ತೆ ಸಚಿವರುಗಳಿಗೂ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದಷ್ಟು ಬೆಂಗಾವಲು ಪಡೆಯನ್ನ ಕಡಿಮೆ ಮಾಡಿ ಮತ್ತೆ ಇಂಧನ ಉಳಿತಾಯಕ್ಕೆ ಹೆಚ್ಚಿನ ಒತ್ತನ್ನು ನೀಡಿ ಅನ್ನುವಂಥ ಸೂಚನೆಯನ್ನ ಕೊಟ್ಟಿದ್ದಾರೆ. ಮಧುಶ್ರೀ, ಧನ್ಯವಾದ ಹರೀಶ್ ತಮ್ಮ ಮಾಹಿತಿಗಾಗಿ. ಮತ್ತೊಂದು ಕಡೆ ಸಂಪುಟ ಸಭೆಯನ್ನ ಕರೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಬೆಳಗ್ಗೆ 11 ಗಂಟೆಗೆ ಮೋದಿಯವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ. ಮಿತ ಬಳಕೆಯ ಕರೆ ಬೆನ್ನಲ್ಲೇ ಮೋದಿಯವರು ಮಹತ್ವದ ಹೆಜ್ಜೆ ಇರಿಸಿದ್ದಾರೆ. ಇವತ್ತಿನ ಈ ಸಚಿವ ಸಂಪುಟ ತೀವ್ರ ಕುತೂಹಲವನ್ನ ಕೆರಳಿಸಿದೆ. ಈ ಯುದ್ಧದ ಸಂದರ್ಭದಲ್ಲಿ ದೇಶದ ಹಿತದೃಷ್ಟಿಯಿಂದ ಸಾರ್ವಜನಿಕರು ಯಾವ ರೀತಿಯಾಗಿ ಒಂದಷ್ಟು ವಲಯಗಳಿಗೆ ಸಂಬಂಧಪಟ್ಟಂತೆ
ಮುಂಜಾಗ್ರತೆಯನ್ನು ವಹಿಸಬೇಕು ಅನ್ನೋದರ ಬಗ್ಗೆ, ಅಂದರೆ ಮಿತ ಬಳಕೆಯ ಬಗ್ಗೆ ಕರೆ ಕೊಟ್ಟ ಬೆನ್ನಲ್ಲೇ ಇದೀಗ ಕ್ಯಾಬಿನೆಟ್ ಸಭೆಯನ್ನ ಕರೆದಿರುವುದು ತೀವ್ರ ಕುತೂಹಲವನ್ನು ಮೂಡಿಸಿದೆ.